ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಗುರುಗಳೇ, ರಾಮಣ್ಣ ಯಾರೂ ಇಲ್ಲ. ನೀವಿಲ್ಲಿ ನಿಂತಿದ್ದೀರಲ್ಲ, ಇಷ್ಟೇ ನಾಳೆಗೆ ಪಂದ್ಯ ಆಡೋದು. ಬೊಂಬಾಟಕ್ಕ, ಎಲ್ಲಿ ಹೊಡಿಬೇಕೋ ಸಂದಾಗ ನೋಡ್ಕೊಂಡೇ ಹೊಡೆದಿದ್ದೀರಾ. ಹ್ಞೂ, ಮತ್ತೆ ಆ ಕೋಣನೇ ಗೆಲ್ಲೋದು ಅಂತ ನನ್ನ ಹತ್ರನೇ ಸವಾಲಾಗ್ತಾಳೆ ಆ ಟೀಚರು. ಈಗ ನೋಡು, ನಾನು ಕೊಟ್ಟಿರೋ ಪೆಟ್ಟಿಗೆ ಅವಳ ಸೊಕ್ಕೆಲ್ಲ ಇಳಿದೋಗುತ್ತೆ. ಸೂಪರ್ ಅಕ್ಕ. ಆದರೂ ನಂಗೊಂದು ಡೌಟು. ಅಂದ್ಕೊಂಡೆ ಯಾಕಿನ್ನೂ ನಮ್ಮ ತಿಮ್ಮಿಗೆ ಯಾವ ಡೌಟು ಬಂದಿಲ್ಲ ಅಂತ. ಅದೇನು ಅಂತ ಕೇಳು. ಅಲ್ಲ ಅಕ್ಕ, ನೀವು ಏನೇ ಹೇಳಿದ್ರು ಈ ಸಲೀಸಾಗಿ ಒಪ್ಕೊಂಡ್ಬಿಡ್ತಾನಲ್ಲ ಉಸ್ತಾದಪ್ಪ. ಅವನಿಗೆ ತಲೆಯಾಗಿ ಬುದ್ಧಿ ಇಲ್ವಾ ಅಂತ. ಲೇ ಪೆದ್ದಿ, ಈ ಸರ್ಕಸ್ಸಲ್ಲಿ ರಿಂಗ್ ಮಾಸ್ಟರ್ಸ್ ಅಂತ ಇರ್ತಾರೆ, ಅದಾದರೂ ಗೊತ್ತಾ? ಹ್ಞೂ ಅಕ್ಕ, ಅದೇ ಪ್ರಾಣಿ ನಾಡ್ಸೋರು. ಯಾವುದಾದ್ರೂ ಒಂದು ಪ್ರಾಣಿ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಹ್ಞೂ, ಸರಿಯಾಗಿ ಬೀಳ್ತೈತೆ. ಈ ಉಸ್ತಾದ್ ಸ್ವಲ್ಪ ಪಳಗಿರೋ ಪ್ರಾಣಿ, ಅದಕ್ಕೆ ನಾನು ಹೇಳಿದ ತಕ್ಷಣ ನನ್ನ ಮಾತನ್ನು ಕೇಳ್ತಾನೆ. ಆದರೆ ಈ ಟೀಚರ್ ಹೊಸಬ್ಳಲ್ಲ, ಅದಕ್ಕೆ ಹೀಗಾಡ್ತಿದ್ದಾಳೆ. ನೋಡ್ತೀರ, ನಾನು ಅವಳನ್ನು ಪಳಗಿಸ್ತೀನಿ. ಆಮೇಲೆ ನಾನು ಓಡು ಅಂದರೆ ಓಡಬೇಕು, ಸುಮ್ಮನೆ ಕೂತ್ಕೋ ಅಂದರೆ ಸುಮ್ಮನೆ ಕೂತ್ಕೋಬೇಕು. ಅಕ್ಕ, ನಾನು ನಿಮ್ಮ ಶಿಷ್ಯ ಆಗಿರೋದಕ್ಕೆ ಸಾನೇ ಪುಣ್ಯ ಮಾಡಿವ್ನಿ. ಸಾಕು ಸಾಕು, ಈಗ ನೀನು ನನ್ನನ್ನು ಪಳಗ್ಸೋಕೆ ಬರಬೇಡ. ಪಂದ್ಯದಲ್ಲಿ ಸೇರಿಸ್ಕೊಂಡಿಲ್ಲ ಅಂತ ಈಗ ಆ ಕೋಣ ತುಂಬ ಫೀಲಿಂಗಲ್ಲಿರ್ತಾನೆ. ಮದುವೆ ಮಾಡ್ಕೊಂಡಿದ್ರಿಂದಾನೇ ಹೀಗಾಯಿತು ಅಂತ ಟೀಚರ್ ಮೇಲೆ ಬೇಸರ ಮಾಡ್ಕೊಂಡಿರ್ತಾನೆ. ಇಬ್ಬರು ನೆಮ್ಮದಿನೂ ಹಾಳಾಗತ್ತೆ. ವಾ ಅಕ್ಕವ್ರೆ, ಬೊಂಬಾಟು. ಒಂದೇ ಕಲ್ನಾಗೆ 2 ಅಕ್ಕಿ. ಆದರೆ ಈ ಹಕ್ಕಿಗಳು ಮಾಮೂಲು ಹಕ್ಕಿಗಳಲ್ಲ ಕಣೆ, ಜೋಡಿ ಹಕ್ಕಿಗಳು. ಈಗ ಅವ್ರ ಮಧ್ಯೆ ಮನಸ್ತಾಪ ತಂದಿದ್ದಾಯಿತು. ಇನ್ನೇನಿದ್ರೂ ನಿಧಾನವಾಗಿ ದೂರ ಮಾಡೋದೆ. ರಮಣ, ಬಾಬು, ಗುರುಗಳು ಯಾಕಲ್ಲ ಹಿಂಗೆ ಮಾಡಿದ್ರು? ಅಲ್ಲ, ನನ್ನ ಕರ್ಸೋಕ್ಕೆ ಅಂತ ತಮಟೆ ಹೊಡ್ಸಿದ್ರು ಅಂತ ಹೇಳಿದೆ, ಹಿಂಗೆ ಮಾಡಕ್ಕೆ ಕರ್ಸಿದ್ರಾ? ಯಾಕೆ ಹಿಂಗಾಗ್ತಾಯಿದ್ದು ಗೊತ್ತಾಯ್ತಲ್ಲ ರಮಣ. ಬೆಳಿಗ್ಗೆ ಎಲ್ಲ ಸಂದಕ್ಕೆ ಇದ್ರು. ರಮಣ, ಗುರುಗಳೇ ಬೇಡ ಅಂದ್ಮೇಕೆ ಇಲ್ಲೂ ಇನ್ನೇನು ಮಾಡ್ತಾ ಇದೆಯಾ ರಮಣ? ಲೇ ಜಗ್ಗ, ಅಮ್ಮಿಕ್ಕಂಡು ಹೊಂಟಾಗೋ, ಅಲ್ಲಿಗಿಲ್ಲಿ ಉದುರಿಸ್ಬಿಟ್ಟೇನೋ. ರಮಣ, ಗುರುಗಳು. ಗುರುಗಳೇ, ಗುರುಗಳೇ, ಒಂದು ನಿಮಿಷ. ಏನು? ಯಾಕೆ ಗುರುಗಳೇ, ನಾನೇನು ತಪ್ಪು ಮಾಡಿದೆ? ನೀನು ಪಂದ್ಯ ಆಡಂಗಿಲ್ಲ ಅಂತ ಹೇಳಾಯ್ತಲ್ಲ, ಇನ್ಯಾಕೆ ಅದ್ರ ಬಗ್ಗೆ ಚರ್ಚೆ? ಹೋಯ್ತಾ ಇರು. ಗುರುಗಳೇ, ನೀವು ಯಾಕೆ ಅಂತ ಹೇಳ್ದೆ, ನಿಮ್ಮ ಇಲ್ಲಿಂದ ಹೋಗಕ್ಕೆ ಬಿಡೋಕ್ಕಿಲ್ಲ. ಯಾಕೆ ಅಂತ ಕಾರಣ ಕೊಟ್ಬಿಟ್ಟು ಹೋಗಿ. ಕಾರಣನ ಒಂದಲ್ಲ ಕಲ 100 ಹೇಳ್ತೀನಿ. ಮೊದಲನೇದಾಗಿ ನನ್ನ ಮಾತನ್ನು ಮೀರಿ ನೀನು ಲಗ್ನ ಆದೆ. ಆಮ್ಯಾಕೆ ಗಳ್ಳಿ ಮನೆಗೆ ಬರೋದನ್ನೇ ತಪ್ಪಿಸ್ಬಿಟ್ಟೆ. ಬಿರುತಿಲಿ ಬಿದ್ದಾಗಲೇ ನೀನು ಕುಸ್ತಿಲಿ ಮಣ್ಣು ಮುಗ್ದೋನು ನೀನು. ಈಗ
ಕುತ್ತಿಗೆಗೆ 3 ಗಂಟು ಹಾಕಿ ಸಂಸಾರಿ ಆಗಿದ್ಯಾ. ನಿನ್ನಂತ ನಂಬ್ಕೊಂಡು ಆ ಕಾಡೆ ಕಳಿಸ್ಬಿಟ್ರೆ ನಾನು ಮಣ್ಣು ಮುಕ್ಬೇಕಾಯ್ತದೆ. ಅಲ್ಲ ಕಲ, ನಾಳೆಗೆ ಪಂದ್ಯ ಮಾಡಿಕೊಂಡು ಇವತ್ತು ಬಂದು ಮಟ್ಟಿ ಮುಟ್ಬಿಟ್ರೆ ಜಯ ಸಿಗ್ತದೆ ಅನ್ಲ. ಸ್ಯಾನೆ ಅಭ್ಯಾಸ ಮಾಡಿರ್ಬೇಕು, ಸ್ಯಾನೆ ಸಾಧನೆ ಮಾಡಿರ್ಬೇಕು ಕಲ ಕುಸ್ತಿ ಗೆಲ್ಲೋಕೆ. ಗುರುಗಳೇ, ಇಲ್ಲಿ ಕುಸ್ತಿ ತಾಲೀಮ್ ಮಾಡೋರೆಲ್ಲರೂ ಬರೀ ಗಲ್ಡಿ ಮನೆ ಒಳಗೆ ಮಾತ್ರ ಪೈಲ್ವಾನ್ರು. ಆದರೆ ನಾನು ಚಿಕ್ಕ ವಯಸ್ಸಿಂದ ಗಲ್ಡಿ ಮನೇಲಿ ಮತ್ತೆ ಹೊಲ್ದಾಗೆ ಮಟ್ಟಿ ಮಧ್ಯನೇ ಬೆಳೆದವನು. ನಾನು ನೇಗ್ಲು ಹಿಡಿವಾಗ್ಲೂ ನನ್ನ ತಲೆಯಾಗೆ ಬರೀ ಕುಸ್ತಿ ಡಾವೆ ಓಡ್ತಾ ಇರ್ತೈತೆ. ನಾನು ಪ್ರತಿ ಕಿತ ಗೊಬ್ಬರದ ಮೂಟೆ ಇಳಿಸುವಾಗ್ಲೂ ಅಷ್ಟೇ ಎದ್ರಾಳಿನ ಹೆಂಗೆ ಕೆಳಿಕಾಕೊಳ್ಳಿ ಅಂತಲೇ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಉಸಿರಾಡೋ ಪ್ರತಿ ಉಸಿರಲ್ಲೂ ನಾನು ಪೈಲ್ವಾನ ಅನ್ನೋದನ್ನ ಮಾತ್ರ ಮರ್ತಿಲ್ಲ. ಬೇಕಾದ್ರೆ ನೀವು ಈಗಲೂ ಹೂವನ್ನೇ ಮಾರ ಅಲ್ಲ, ಯಾವನ್ನೇ ಬಂದರೂ ಬಿಡಕ್ಕಿಲ್ಲ. ಈ ಕಿತಾಬ್ ಪಂದ್ಯ ಗೆದ್ಕೊಂಡೇ ಬರ್ತೀನಿ. ಎಲ್ಲ ಸರಿ, ಆದ್ರೆ ನೀನೀಗ ಬ್ರಹ್ಮಚಾರಿನೇ ಅಲ್ವಲ್ಲೋ. ನಾನು ಕಲಿಸಿದ ವಿದ್ಯೆಗೆ ಅವಮಾನ ಮಾಡ್ತಾ ಇದ್ದೀಯಾ ನೀನು. ಗುರುಗಳೇ, ಹಂಗೆ ಅಂದಾಡಿ. ಇನ್ನೇನಿಲ್ಲ, ಮತ್ತೆ ವಿದ್ಯೆ ಬಗ್ಗೆ ಶ್ರದ್ಧೆ ಐತೆಲ್ಲ ನಿನಗೆ? ಗುರುಗಳೇ, ಮಾತಾಡ್ಬೇಡ ನೀನು. ಹೇಳ್ಬೇಕು ಅಂದ್ರೆ ನೀನು ನಿಜವಾದ ಪೈಲ್ವಾನನೇ ಅಲ್ಲ. ಇನ್ನಂತವು ಮಾತಾಡ್ಬೇಡ, ಹೊಂಟೋಗೋ. ಹೇ ಬಾಬು, ಯಾಕ್ಲ ಇನ್ನೂ ಇಲ್ಲೇ ನಿಂತಿದ್ಯಾ? ನಡೀಲ. ಸರಿ ಗುರುಗಳೇ. ಬೆಳಿಗ್ಗೆನೂ ಊಟ ಮಾಡಲಿಲ್ಲ, ಈಟೊತ್ತಾದರೂ ಇನ್ನೂ ಬಂದಿಲ್ಲ. ಹೊಸಿ ಫೋನ್ ಮಾಡಿ ನೋಡು ಜಾನಕಿ. ಮಾಡಿದ್ದೆ ಶಾರದಕ್ಕ, ರಿಸೀವ್ ಮಾಡ್ತಾ ಇಲ್ಲ. ಏನಕ್ಕ ಇದು, ಎಲ್ಲರೂ ಇಷ್ಟೊಂದು ಸೀರಿಯಸ್ ಆಗವ್ರೆ? ಅಲ್ವೇ ಚಂದ್ರಿ, ಆ ಕೋಣನ್ನ ಪಂದ್ಯದಿಂದ ಹೊರಗೆ ಹಾಕಿದ್ರು ಅನ್ನೋ ಕಾರಣಕ್ಕೆ ಅವಮಾನ ತಡೆಯೋಕ್ಕಾಗದೆ ಈ ಕೋಣ ಎಲ್ಲಿಗಾದ್ರೂ ಓಡ್ಬೋದ್ನೋ ಹೇಗೆ? ರಾಮ, ಎಲ್ಲಿಗ್ಲ ಹೋಗಿದ್ದೆ? ಯಾಕ್ಲ ಈಟೊತ್ತು? ಸರಿ ಬಾ, ಊಟ ಮಾಡುವಂತೆ. ಇಲ್ಲ ಸರ್ದವ, ನನಗೇನು ಬೇಡ. ನಿಂತ್ಕೊಳ್ಳ. ಎಲ್ಲ ಹೋಗಿದ್ದೆ? ಅಪ್ಪಯ್ಯ, ಅದು ಹೊಲ್ದಾಗಿದ್ದೆ. ಮಧ್ಯಾಹ್ನ ಊಟಕ್ಕೂ ಬರ್ಲಿಲ್ಲಂತೆ? ಅದು ನಂಗೆ ಹಸಿವಿಲ್ಲ. ಇನ್ನು ಏಟ್ಲ ಸುಳ್ಳು ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ನಿನ್ನ ಪಂದ್ಯದಿಂದ ತೆಗೆದಾಕಿರೋ ಇಷ್ಟ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ? ಅಪ್ಪಯ್ಯ, ಬಾಬು ಮನೆ ತಕ್ಕ ಬಂದಿದ್ದ, ಎಲ್ಲ ಹೇಳೋದ. ಅದು ಅಪ್ಪಯ್ಯ. ಯಾಕ್ಲ, ಏನಾತ್ಲ ರಾಮ? ನಂಗೆ ಗೊತ್ತಿಲ್ಲ ಅಪ್ಪಯ್ಯ, ನಾನು ಗಲ್ಡಿಗೆ ಬರ್ತಾ ಇರಲಿಲ್ಲ.
ಸರಿಯಾಗಿ ತಾಲೀಮ್ ಮಾಡ್ತಾರಿಲ್ಲ ಅಂತ ನನ್ನ ಕುಸ್ತಿಯಿಂದ ತೆಗ್ದಾಕ್ಬಿಟ್ಟವ್ರೆ. ಇರು, ನಾನು ಉಸ್ತಾದ್ ತಾವು ಮಾತಾಡ್ತೀನಿ. ಅಪ್ಪಯ್ಯ ಅಪ್ಪಯ್ಯ ಬೇಡ ಅಪ್ಪಯ್ಯ, ನೀವು ಹಂಗೆ ಮಾಡಿದ್ರೆ ಉಸ್ತಾದ್ ಮಾತಿಗೆ ಅವಮಾನ ಮಾಡ್ದಂಗೆ ಆಯ್ತದೆ. ಹಂಗಂತ ನೀನು ಅನ್ನ ನೀರು ಬಿಟ್ಟು ಕೂತ್ಕೊಂಡ್ರೆ ಹಂಗಿಲ್ಲ. ನನಗೊಂದು ಮಾತು ಹೇಳೋದಲ್ಲೇನಿಲ್ಲ. ನಂಗೆ ಹೆಂಗೆ ಹೇಳ್ಬೇಕೋ ಗೊತ್ತಾಗಲಿಲ್ಲ ಅಪ್ಪಯ್ಯ, ನೀವು ಬೇಜಾರು ಮಾಡ್ಕೊಬಿಡ್ತೀರಾ ಅಂತ. ನಾನು ಯಾಕಲ ಬೇಸರ ಮಾಡ್ಕೊಳ್ಳಿ? ನೀನು ಪಂದ್ಯ ಆಡಲಿಲ್ಲ ಅಂದರೆ ನನ್ನ ಮಗ ಪೈಲ್ವಾನ ಅಲ್ಲ ಅಂತ ಆಯ್ತದೇನಿಲ್ಲ? ನೀನು ಪೈಲ್ವಾನ ಕಣ್ರಮ್ಮ. ಅಪ್ಪಯ್ಯ ಏನಂದ್ರೆ ಇನ್ನೊಂದ್ಕಿಂತ ಹೇಳಿ. ನೀನು ನಿಜವಾಗ್ಲೂ ಪೈಲ್ವಾನನೇ. ತಿಟ್ಟವಲ್ಲನಾ? ಹನುಮಪ್ಪನ ಆಣೆ ಆಗು. ಮೊದಲು ಬನ್ನಿ ಊಟ ಮಾಡಿ. ಮಾವನೂ ಇನ್ನೂ ಊಟ ಮಾಡಿಲ್ಲ. ಏನು ಅಪ್ಪಯ್ಯ, ನೀವಿನ್ನ ಏನು ತಿಂದಿಲ್ವಾ? ನಡ್ರಿ ನಡ್ರಿ ಹೇಳ್ತೀನಿ. ಬಾ. ರಮ, ಸಾನೆ ಹಸುವಾಗ್ಬಿಟ್ಟೈತಕ್ಕಲ್ಲ. ಅಪ್ಪಯ್ಯ ನಿಮ್ನ ಯಾರು ಊಟ ಬಿಡು ಕೇಳಿದ್ದು? ಬನ್ನಿ ಸರಿಯಾಗಿ ಬಾರ್ಸೋಣ. ರಮಣ ರಮಣ, ಲೇ ಬಾಬು ಬರ್ಲಾ? ಊಟ ಮಾಡ್ತಿದ್ಯಾ? ಸರಿ, ನಾನು ಬರ್ತೀನಿ. ಲೈ ನಿಂತ್ಕೊ ಇಲ್ಲಿ. ಬಾರ್ಲಾ, ಬಾ ಕುಂತ್ಕ, ಊಟ ಮಾಡಮ್ಮ. ಇಲ್ಲ ಅಣ್ಣ, ನಂದಾಯ್ತು. ನೀನು ತವಸಿ ಮಾತಾಡಬೇಕಿತ್ತು. ನೀನು ಊಟ ಮಾಡ್ಕ, ನಾನು ಆಮೇಲೆ ಬರ್ತೀನಿ. ಲೈ ನಿಂತ್ಕೊಳ್ಳ. ಅದೇನು ಆಮ್ಯಾಕೆ ಬರ್ತೀನಿ ಅಂತ ಅದೇನು ಹೇಳು. ಅದು ನಾಳೆ ಪಂದ್ಯದಾಗೆ ಮಾರ ಬರ್ತಾವನೆ. ನನಗೂ ಅವನಿಗೂ ಪಂದ್ಯ ಬೀಳ್ತೈತೆ. ಅವ್ನು ಸೋಲ್ಸೋದು ಬಹು ಕಷ್ಟ. ಅದಕ್ಕೆ ನಿನ್ನ ತವಸಿ ಕೇಳ್ಕೊಂಡೋಗುಮಾ ಅಂತ ಬಂದೆ. ಅದಕ್ಕೇನಂತಲ, ಬಾ ಹೇಳ್ಕೊಡ್ತೀನಿ. ಏ ರಾಮ, ಮೊದಲು ಊಟ ಮಾಡ್ಕೊಳ್ಳ, ಆಮೇಲೆ ಕೇಳ್ಕೊಡು ಅಂತೆ. ಇಲ್ಲಪ್ಪಯ್ಯ, ಖಾಲಿ ಬಟ್ಟನಾಗೆ ಡಾವ್ ಸಂದಾಗ ಹಾಕ್ಬೋದು. ಏಯ್ ಬರ್ಲ ನೀನು, ಬಾ ನಿಂತ್ಕ. ಸಲ್ಟ್ ತೆಗಿಲ್ಲ ಸಲ್ಟಾ. ಬಾಬು ನೋಡ್ಲಾ, ಕುಸ್ತಿ ಅಖಾಡ್ದಾಗೆ ಎದುರಳ್ಳಿ ಕಣ್ಣೇ ನೋಡ್ತಾ ಇರಬೇಕು. ಮಾರ ಅವನಲ್ಲ, ಅವನು ಸಾಮಾನ್ಯದವನಲ್ಲ. ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ನಿನ್ನ ಕೈ ಕಾಲನ್ನು ಕೊಡೋಕೋಬೇಡ, ಆಯಿತಾ? ತಗ. ಸಾನೆ ಥ್ಯಾಂಕ್ಸ್ ರಮಣ. ಇಂಥವು ಬಂದರೆ ಅದೇನೋ ಒಂಥರ ಧೈರ್ಯ. ಬಾಬು ತಿಗಿಲ್ ಬೀಳಕ್ಕೆ ಹೋಗ್ಬಿಡಕ್ಕಲ್ಲ, ಆರಾಮಾಗಿ ಹೋಗ್ಬಾ. ನನ್ನನ್ನೇ ಸೋಲಿಸೋನಲ್ವ ನೀನು?
ಸುಮ್ಕಿರಣ, ಅವತ್ತು ಯಾವುದೋ ಗ್ಯಾನ್ದಾಗ ನೀನು ಸೋತ್ಬಿಟ್ಟೆ. ನಿನ್ನನ್ನು ನಾನು ಮಣ್ಣು ಮುಗ್ಸೋಕ್ಕಾಯ್ತತಾ? ಸರಿ ಕಾರಣ, ನನ್ನಿಂದ ನೀನು ಊಟ ಮಾಡೋದು ತಡ ಆಯಿತು, ಕ್ಷಮಿಸೋಣ. ಏಯ್ ಅದೆಲ್ಲ ಏನಿಲ್ಲ ಕಲ್ಲ. ಹಾಂ, ನಾಳಿಕೆ ನಾನೇ ನನ್ನ ಕೈಯಾರೆ ಎಲ್ಲ ಪೈಲ್ವಾನ್ರಿಗೂ ತಂಡಾಯ ಮಾಡಿ ಕಳಿಸ್ತೀನಿ. ವಾವ್, ಸೂಪರು. ಸರಿ, ನಾನಿನ್ನು ಬರ್ತೀನಣ್ಣ. ಸಾಹೇಬ್ರೆ, ಬರ್ತೀನಿ. ನೋಕಲ್ಲ. ಅಪ್ಪಯ್ಯ ಕ್ಷಮಿಸಿ. ಸಮಯ ಹಾಕ್ಲ. ನಿನ್ನ ನೋಡಿದ್ರೆ ಹೆಮ್ಮೆ ಆಯ್ತದೆ. ಬಾ, ಊಟ ಮಾಡಮ್ಮ, ಬಾ. ಏನೋ ಕೆಲಸದಲ್ಲಿದ್ದೀರಾ? ನನ್ನಿಂದ ಏನೋ ಡಿಸ್ಟರ್ಬ್ ಆಗುತ್ತಾ? ಇಲ್ಲ ಇಲ್ಲ, ಆರಾಮಾಗಿ ಕುಂತ್ಕೊಳ್ಳಿ. ವಾ, ಇದೇನಿದು ಇಷ್ಟು ಬೇಗ ಬಟ್ಟೆ ಬದಲಾಯಿಸ್ಕೊಬಿಟ್ಟಿದ್ದೀರಾ? ಅದು ಸರಿ, ಏನಿದು? ಇದನ್ನ ತಂಡ ಅಂತ ಕರೀತಾರೆ. ಈ ಗಲ್ಡಿ ಮನೆಯಾಗೆ ಕುಸ್ತಿ ಸಮಿದಾಗೆ ಪೈಲ್ವಾನ್ಗಳಿಗೆ ತಾಕತ್ ಬರಲಿ ಅಂತ ಕೊಡೋದು. ಈ ರನ್ನಿಂಗ್ ರೇಸ್ ಹೊಡ್ತಾರಲ್ಲ ಅವ್ರಿಗೆ ಗ್ಲುಕೋಸ್ ಕೊಡ್ತಾರಲ್ಲ, ಹಂಗೆ. ಓ, ಇದನ್ನೆಲ್ಲ ನೀವೇ ಮಾಡ್ತೀರಾ? ಹ್ಞೂ. ಏನೇನೋ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಇದ್ರಾಗ ಏನೈತೆ, ಬಾದಾಮಿ, ಗೋಡಂಬಿ, ಉತ್ತುತ್ತೆ, ಅಂಜೂರ, ಕಲ್ಸಕ್ಕರೆ, ಗಸಗಸೆ ಇದೆಲ್ಲ ಸೇರಿಸಿ ಪುಡಿ ಮಾಡ್ಕೊಂಡು ಈಗಾಗಲೇ ಕಾದು ತಣ್ಣಗಾಗಿರೋ ಹಾಲ್ಗೆ ಹಾಕೊಂಡು ಹಂಗೆ ಲೈಟಾಗಿ ಅದ್ರ ಮೇಲೆ ಕೇಸರಿ ಎಲೆನ ಉದುರಿಸ್ಕೊಂಡು ನಾಳೆ ಕುಡಿತಾ ಇದ್ರೆ ವಾ, ಅದ್ರ ಮಜಾನೇ ಬೇರೆ. ನಾನು ಸ್ಕೂಲಲ್ಲಿ ಟೀಚರ್ ಆದರೆ ನೀವು ಕುಸ್ತಿಲಿ ಟೀಚರು? ಚಚ, ದೊಡ್ಡ ಮಾತು. ನೀವೊಂದು ಲೋಟ ಕುಡಿದು ನೋಡಿರೇ? ಅಯ್ಯೋ ಇಲ್ಲ, ಬೇಡ ಬೇಡ. ಹೆದರ್ಕಬೇಡಿ, ಸಂದಾಗಿರ್ತೈತೆ, ಕುಡೀರಿ. ಹೆಂಗೈತೆ? ಸರಿ, ನಾಳೆ ನೀವು ಪಂದ್ಯ ನೋಡಕ್ಕೆ ಹೋಗಲ್ವಾ? ಇಲ್ಲ, ಗುರುಗಳು ಬೇಡ ಅಂದವ್ರಲ್ಲ. ಉಸ್ತಾದ್ ಹೇಳಿರೋದು ಪಂದ್ಯ ಆಡಬೇಡಿ ಅಂತ, ನೋಡಬೇಡಿ ಅಂತೇನಲ್ವಲ್ಲ. ಅದು ಅಲ್ಲದೆ ನೀವು ಹೋದರೆ ನಿಮ್ಮ ಟೀಮ್ನವ್ರಿಗೆಲ್ಲ ಒಂಥರ ಬಲ ಅಲ್ವಾ? ನೋಡಿ, ನಾನು ಇದನ್ನ ಯೋಚನೆ ಮಾಡಿರಲಿಲ್ಲ. ಅದಕ್ಕೆ ಹೇಳೋದು, ಸ್ಕೂಲ್ ಟೀಚರು ಸ್ಕೂಲ್ ಟೀಚರಯ್ಯ ಅಂತ. ಅಂದರೆ ನೀವು ಹೋಗ್ತೀರಾ? ಹ್ಞೂ, ಮತ್ತೆ ಹೋಗಿ ನಾನೇ ನನ್ನ ಕೈಯಾರೆ ನಮ್ಮ ಹುಡುಗರಿಗೆ ತಂಡ ಕೊಡ್ತೀನಿ. ಮಸ್ತಾಗಿ ಆಡ್ತಾರೆ. ಇರಿ, ಒಂದು ನಿಮಿಷ ಇಟ್ಟು ಬರ್ತೀನಿ.